ನಮಸ್ಕಾರ ಸರ್. ಟಿ ವಿ ಎಸ್ ಆಟೋ ತೊಗೊಂಡು ಎಷ್ಟು ಟೈಮ್ ಆಯ್ತು ಸರ್? ಸರ್ ಈಗ ಆಟೋ ತೊಗೊಂಡು ಎಷ್ಟು ಟೈಮ್ ಆಯಿತು? ಒಂದು 4 ಮಂತ್ಸ್ ಆಯ್ತು ಸರ್. 4 ಮಂತ್ಸ್ ಆಯ್ತು. ಏನಾದ್ರು ಪ್ರಾಬ್ಲಮ್ಸ್ ಇದೆ ಸರ್? ಗಾಡಿ ಏನು ಪ್ರಾಬ್ಲಮ್ ಇಲ್ಲ. ಮೈಲೇಜ್ ಸ್ವಲ್ಪ ಕಮ್ಮಿ, 150 ಅಂತ ಹೇಳ್ತಾರೆ ಕಂಪ್ನಿಯವರು. 150 ಬರಲ್ಲ. ಎಷ್ಟು ಬರುತ್ತೆ ಸರ್? ಸಿಟಿನಲ್ಲಿ 110 ಇಂದ 120 ಒಳಗಡೆ ಬರ್ಬೋದು. ಅದೇ ಲಾಂಗ್ ಹೋದ್ರೆ 170 ಬರುತ್ತೆ. ಲಾಂಗ್ ಹೋದ್ರೆ 170 ಇದೆ. ಔಟ್ ಆಫ್ ಬೆಂಗಳೂರು ಹೋದ್ರೆ 170 ಬರುತ್ತೆ. ನಾನು ಟೆಸ್ಟ್ ಮಾಡಿದ್ದೀನಿ. ಬೆಂಗಳೂರು ಮಾತ್ರ 110 115 ಒಳಗಡೆ ಬರುತ್ತೆ. ಓಡಿಸೋದು ವೇಜ್ ಎಲ್ಲ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಆಮೇಲೆ ಸರ್ವಿಸ್ ಎಲ್ಲ ಚೆನ್ನಾಗಿದೆ. ಸರ್ವಿಸ್ ಅಂದ್ರೆ ಏನೆಲ್ಲ ಬರುತ್ತೆ ನಿಮಗೆ? ಸರ್ವಿಸ್ ಏನಿಲ್ಲ ಸರ್, ಬರೀ ಗ್ರೀಸ್ ಹಾಕ್ತಾರೆ ಅಷ್ಟೇ ಗಾಡಿಗೆ, ಗ್ರೀಸ್ ಹಾಕ್ತಾರೆ. ಅದು ಬಿಟ್ಟರೆ ಏನಿಲ್ಲ. ಒಂದ್ಸಲ ಸರ್ವಿಸ್ ಬಿಟ್ಟು ಎಷ್ಟು ಖರ್ಚು ಬರುತ್ತೆ? ಇನ್ನು ಫ್ರೀ ಸರ್ವಿಸ್ ಅಲ್ಲಿ ನಡೀತದೆ ಸರ್. ಇನ್ನು ಫ್ರೀ ಸರ್ವಿಸ್ ಎಷ್ಟು ಫ್ರೀ ಸರ್ವಿಸ್ ಕೊಟ್ಟಿರ್ತಾರೆ? 3 ಸರ್ವಿಸ್ ಫ್ರೀ ಕೊಡ್ತಾರೆ. 3 ಸರ್ವಿಸ್ ಆದ್ಮೇಲೆ ಏನೋ 600 ಚಾರ್ಜ್ ಆಗುತ್ತೆ ಅಂತ ಹೇಳಿದ್ದಾರೆ. ಓಕೆ, ಎಷ್ಟಾಗುತ್ತೆ ಆಮೇಲೆ? 600 ಸರ್ವಿಸ್. ಇನ್ನು ಸರ್ವಿಸ್ ಬಿಟ್ಟರೆ ಗಾಡಿ ಎಷ್ಟು ಬೇಗ ಅಕಸ್ಮಾತ್ ಸರ್ವಿಸ್ ಅಲ್ಲಿ ಯಾವ ಥರ 2 ಇದೆ? ಅವರ್ಸ್ ಸರ್ ಅಷ್ಟೇ. 2 ಅವರ್ಸ್ ಅಲ್ಲಿ ಮಾಡ್ಕೊಟ್ಬಿಡ್ತಾರೆ. ಹೌದೌದು, ಏನು ಕೆಲಸ ಇಲ್ವಲ್ಲ, ಹಂಗಾಗಿ ಬರೀ ಗ್ರೀಸ್ ಹಾಕೋದ್ರಿಂದ 2 ಅವರ್ಸ್ ಅಲ್ಲಿ ಮಾಡ್ಕೊಟ್ಬಿಡ್ತಾರೆ. ಓಕೆ, ಈ ಗಾಡಿ ತಗೊಳ್ಳಕ್ಕೆ ಯಾರು ರೆಫರ್ ಮಾಡಿದ್ರು? ನೀವೇ ಹೋಗಿ ತಗೊಂಡಿದ್ದೆ? ನಾನೇ ತೊಗೊಂಡಿದ್ದೆ ಸರ್. ನಾನು ಮುಂಚೆ ಮಹೇಂದ್ರದು ಇದ್ರ ಓಡಿಸ್ತಾ ಇದ್ದೆ, ಎಲೆಕ್ಟ್ರಿಕ್ ಗಾಡಿ, ಲಗೇಜ್ ಆಟೋ. ಹಾಗಾಗಿ ಪ್ಯಾಸೆಂಜರ್ ಆಟೋ ಓಡಿಸ್ಬೇಕು ಅಂದಾಗ ನಾನು ಟಿ ವಿ ಎಸ್ ನೋಡೋಕೆ ಚೆನ್ನಾಗಿದೆ ಅಂತ ಅಂದು ಟೆಸ್ಟ್ ಡ್ರೈವ್ ಮಾಡಿ ತೊಗೊಂಡೆ. ನಾನು ಟೆಸ್ಟ್ ಡ್ರೈವ್ ಮಾಡಿ ತೊಗೊಂಡ್ರೆ ಗಾಡಿ ಚೆನ್ನಾಗಿದೆ, ತುಂಬ ಸಿಟಿಲೆಲ್ಲ ಓಡಿಸೋಕೆ ತುಂಬ ಚೆನ್ನಾಗಿದೆ. ನಿಮ್ಗೆ ಈಗ ಮಳೆ ಬಂದರೆ ಒಂಥರ ಗಾಡಿಗಳ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿ ಅದೇನಾದ್ರೂ ಪ್ರಾಬ್ಲಮ್ ಆಗಿದೆಯಾ? ಅದು ಇನ್ನು ನಮಗೆ ಅನುಭವ ಆಗಿಲ್ಲ ಸರ್, ಮಳೆ ಬಂದಿಲ್ಲ. ನಾವು ತೊಗೊಂಡ್ಮೇಲೆ ಗಾಡಿ ಇನ್ನು ಮಳೆ ಬಂದಿಲ್ಲ. ಎಷ್ಟು ತಿಂಗಳು ಆಯ್ತು ತಗೊಂಡು? ಇವಾಗ 4 ಮಂತ್ಸ್ ಆಯ್ತು ಸರ್. 4 ಮಂತ್ಸ್ ಆಗಿದೆ ಅಷ್ಟೇ ಇನ್ನೂ? ಹೌದು. ಓಕೆ, ಇಲ್ಲ ಏನೆಲ್ಲ ಫೀಚರ್ಸ್ ಇದೆ ಸರ್ ಇದರಲ್ಲಿ? ಸರ್ ಇದರಲ್ಲಿ ಡಿಸ್ಪ್ಲೇ ಇದೆ ನೋಡಿ, ಈ ಥರ. ಅದರಲ್ಲಿ ನಾವು ಎಷ್ಟು ಚಾರ್ಜ್ ಬರುತ್ತೆ, ಎಷ್ಟು ಓಡುತ್ತೆ ಎಲ್ಲ ಬರುತ್ತೆ. ಓಕೆ, ಮತ್ತೆ ಇದ್ರಲ್ಲಿ ನೋಡಿ, ಇದು 3 ಬಟನ್ ಕೊಟ್ಟಿರ್ತಾನೆ. ಇದು ರಿವರ್ಸ್ ಇದೆ, ಮತ್ತೆ ಫಾಸ್ಟು, ಮೀಡಿಯಮ್ಮು, ಹೈ ಫಾಸ್ಟ್, 3 ಥರ ಮೂಡ್ ಚೇಂಜ್ ಆಗುತ್ತೆ. ಇದು ಮೂವ್ ಮಾಡೋಕ್ಕೆ ಆಫ್ ಆದಾಗ ನೋಡಿ, ಈ ಥರ ಆದರೆ ಮೂವ್ ಆಗುತ್ತೆ. ಇದು ರಿಟರ್ನ್ ಆಗುತ್ತೆ. ಇದು ನಾವು ಸ್ಪೀಡ್ ಚೇಂಜ್ ಮಾಡ್ಕೊಳ್ಳೋಕ್ಕೆ ಸೆಂಟ್ರದು. ಮತ್ತೆ ಇಂಡಿಕೇಟ್ರು, ಲೈಟ್ಸ್ ಇದೆ, ಆರನ್ ಇದೆ, ಎಲ್ಲ ಮಾಮೂಲಿ, ವೈಫರ್ ಇದೆ, ಎಲ್ಲ ಚೆನ್ನಾಗಿದೆ ಸರ್. ತುಂಬಾ ಹ್ಯಾಂಡ್ ಬ್ರೇಕ್ ಇದೆ, ಮತ್ತೆ ಡ್ಯಾಶ್ಬೋರ್ಡ್ ಡಾಕ್ಯುಮೆಂಟ್ಸ್ ಇಟ್ಕೊಳ್ಳೋಕೆ 2 ಇದು ಕೊಟ್ಟಿದ್ದಾರೆ. ಸ್ಪೀಕರ್ ನಾವೇನಾದ್ರು ಇದು ಸೆಟ್ ಮಾಡ್ಕೋತೀವಿ ಅಂದ್ರೆ FM ಎಲ್ಲ ಸೆಟ್ ಮಾಡ್ಕೋತೀವಿ, ಸ್ಪೀಕರ್ ಕೊಟ್ಟಿದ್ದಾರೆ. 2 ಕಡೆ ಸ್ಪೀಕರ್ ಇಟ್ಕೊಳ್ಳೋಕೆ ಜಾಗ ಬೇಸ್ ಕೊಟ್ಟಿದ್ದಾರೆ. ವಾಟರ್ ಬಾಟ್ಲ್ ಎಲ್ಲ ನಾರ್ಮಲ್ ಆಗಿ ಕೊಟ್ಟಿದ್ದಾರೆ. ಆಮೇಲೆ ಫೇಸ್ ಎಲ್ಲ ಚೆನ್ನಾಗಿದೆ, ಕಸ್ಟಮರ್ ಕುಂತ್ಕೊಳ್ಳೋಕೆ ಫೇಸ್ ಎಲ್ಲ ಚೆನ್ನಾಗಿದೆ. ಆಮೇಲೆ ಬ್ಯಾಕ್ ಸೈಡೇನೆ ಒಂದು ಸ್ಟೆಪ್ನಿ ಕೊಟ್ಟಿದ್ದಾನೆ. ಹಿಂದಗಡೆ ಚಾರ್ಜಿಂಗ್ ಅಲ್ಲೇ ಅಟ್ಯಾಚ್ ಚಾರ್ಜಿಂಗ್ ಕೊಟ್ಟಿದ್ದಾನೆ ಹಿಂದಗಡೆ ಬ್ಯಾಕ್ ಸೈಡು. ಓಕೆ, ಬ್ಯಾಟ್ರಿಯಲ್ಲಿ ಸರ್ ಇಲ್ಲಿರುತ್ತೆ? ಬ್ಯಾಟ್ರಿ ಕೆಳಗಡೆ ಇದೆ ಸರ್. ಈ ಗಾಡಿ ಕೆಳಗಡೆ ಸರ್ ಮೋಡೆಲ್ ಚೆಕ್ ಆಗಲ್ಲ. ಈಗ ಬ್ಯಾಟ್ರಿ ಎಷ್ಟು ಅವರ್ ಚಾರ್ಜ್ ಮಾಡ್ಬೇಕು ಸರ್ ನೀವು? ಸರ್ 3 ಅವರ್ ಚಾರ್ಜ್ ಆಗುತ್ತೆ. 3 ಅವರಿಗೆ ಫುಲ್ ಚಾರ್ಜ್? 3 ಅವರ್ ಫುಲ್ ಚಾರ್ಜ್ ಆಗುತ್ತೆ. ನಾವು ಚಾರ್ಜ್ ಬಿಟ್ಬಿಟ್ರು ಆಟೋಮೆಟಿಕ್ ಆಫ್ ಆಗುತ್ತೆ. ಆಟೋಮೆಟಿಕ್ ಕಟ್ ಆಫ್ ನಾನು ನೈಟ್ ಚಾರ್ಜ್ ಹಾಕ್ತೀನಿ, 11 ಗಂಟೆಗೆ ಚಾರ್ಜ್ ಹಾಕ್ತೀನಿ, ಬೆಳಗ್ಗೆ 4 ಗಂಟೆಗೆ ತೆಗೆದು ನಾನು ಆಟೋಮೆಟಿಕ್ ಆಫ್ ಆಗಿರ್ತದೆ. ಓಕೆ, ನಿಮಗೆ ಒಂದ್ಸಲ ಚಾರ್ಜ್ ಮಾಡಿ ಸಾಕಾಗುತ್ತಾ ಸರ್? ಸಾಕಾಗಲ್ಲ. ಹಂಗಾಗಿ ಅದೇ ಮೈಲೇಜ್ ಇನ್ನೊಂದು ಸ್ವಲ್ಪ ಜಾಸ್ತಿ ಕೊಟ್ಟಿದ್ರೆ ಒಳ್ಳೇದಾಗ್ತಾ ಇತ್ತು. ನಾವು 150 ಮೇಲೆ ಬೆಂಗಳೂರು ಬಂದಿದ್ರೆ ತುಂಬ ಚೆನ್ನಾಗಿರ್ತಾ ಇತ್ತು. 150 ಇದ್ರೆ ಆರಾಮಾಗಿ ಸಾಕಾಗಿತ್ತು. 150 ಪ್ಲಸ್ ಬಂದಿದ್ರೆ ಸಾಕಾಗಿರೋದು. ಅದೇ ಲಾಂಗ್ ಬರೋಷ್ಟು ಸಿಟಿಲಿ ಬಂದಿದ್ರೆ ಚೆನ್ನಾಗಿ ಆಗ್ತಾ ಇತ್ತು ಸರ್. ಓಕೆ, ಈಗ ಒಂದು ಸಲ ಚಾರ್ಜ್ ಮಾಡೋಕ್ಕೆ ಎಷ್ಟು ಯೂನಿಟ್ ಖರ್ಚಾಗುತ್ತೆ ಸರ್? ಯೂನಿಟ್ ಲೆಕ್ಕ ಗೊತ್ತಿಲ್ಲ ನನಗೆ. ತಿಂಗಳು ಮಂತ್ಲಿ ಲೆಕ್ಕದಲ್ಲಿ ಒಂದು 2200 2300 ರೂಪಾಯಿ ಬರ್ತೈತೆ ಸರ್. ಒಂದೇ ಸರ್ ಚಾರ್ಜ್ ಮಾಡೋದು ನಾನು. ಅಂದ್ರೆ 1 ಮಂತ್ ಫುಲ್? 1 ಮಂತ್ ಫುಲ್ 2,500 ರೂಪಾಯಿ. 2,500 ಒಂದು ಚಾರ್ಜ್ ಮಾತ್ರ ಓಡಿಸೋದು ನಾನು. ಹಂಗಾಗಿ 2 ಸರಿ ಚಾರ್ಜ್ ಮಾಡ್ಕೊಂಡು ಓಡಿಸಿದ್ರೆ ಅದು ಸ್ವಲ್ಪ ಜಾಸ್ತಿ ಆಗ್ಬೋದು. ಸ್ವಲ್ಪ ಮೈಲೇಜ್ ಇನ್ಕ್ರೀಸ್ ಮಾಡಿದ್ರೆ ಅವರು ತುಂಬ ಎಲ್ಲ ಇದನ್ನೇ ರೆಫರ್ ಮಾಡಿ ಎಲ್ಲ ತೊಗೊಬೋದು ಸರ್, ಚೆನ್ನಾಗಿದೆ. ಓಕೆ, ಈಗ ನೀವು LPG ಗಾಡಿ ಓಡಿಸೋದಕ್ಕೂ ಇದು ಓಡಿಸೋಕೆ ಡಿಫ್ರೆನ್ಸ್ ಏನಿದೆ ಸರ್? ತುಂಬ ಹೆಲ್ಪ್. ಇದು ತುಂಬ ಈಸಿ ಸರ್. ಇದು ಈಸಿ. ಇದು ಬೆಂಗಳೂರು ಸಿಟಿ ಅಂತದಕ್ಕೆ ಇದು ಈಜಿ. ಯಾಕೆಂದ್ರೆ ಗೇರ್ ಹಾಕಂಗಿಲ್ಲ, ಕ್ಲಚ್ ಹಿಡಿಯಂಗಿಲ್ಲ, ಯಾವುದೇ ಇರಲ್ಲ. ಬರೀ ಟಿವಿ ಒಂದು ಸ್ಕೂಟಿ ಓಡಿಸ್ದಂಗೆ ಓಡಿಸ್ಬೋದು. ತುಂಬ ಈಸಿ ಇದೆ ಗಾಡಿ ಓಡಿಸೋಕ್ಕೆ. ಎಕ್ಸ್ಪೀರಿಯನ್ಸ್ ಒಂಚೂರು ಒಂದು ಮಾಮೂಲಿ ಆಟೋ ಓಡಿಸೋ ಎಕ್ಸ್ಪೀರಿಯನ್ಸ್ ಇದ್ರೆ ಸಾಕು. ಫ್ಲೈಟ್ ಓಡಿಸ್ದಂಗೆ ಓಡಿಸ್ಬೋದು. ಇನ್ನೊಂದು ಎಲೆಕ್ಟ್ರಿಕ್ ಗಾಡಿಲಿ ಸಸ್ಪೆನ್ಷನ್ ತುಂಬಾ ಪ್ರಾಬ್ಲಮ್ಸ್ ಕೆಲವು ಎಲ್ಲ ಗಾಡಿಗಳಲ್ಲೂ. ಇದರಲ್ಲಿ ಯಾವ ಥರ ಏನೋ ಸಸ್ಪೆನ್ಷನ್ ಇಲ್ಲ ಸರ್, ಆ ಥರ ಏನು ಸದ್ಯಕ್ಕೆ ಬಂದಿಲ್ಲ. ಸದ್ಯಕ್ಕೆ ಸಸ್ಪೆನ್ಷನ್ ಎತ್ತಾಕೋದು ಆ ಥರ ಅದೇನಿಲ್ಲ ಸರ್. ಟಿ ವಿ ಎಸ್ ಅಲ್ಲಿ ಏನು ಇದುವರೆಗೆ ಕಸ್ಟಮರ್ ಯಾರು ಆ ಥರ ಹೇಳಿಲ್ಲ ಸರ್. ನಿಮಗೂ ಆ ಥರ ಫೀಲ್ ಬಂದಿಲ್ಲ ಸರ್? ನಮಗೇನು ಫೀಲ್ ಬಂದಿಲ್ಲ. ಓಕೆ, ಇನ್ನು ಬ್ಯಾಟ್ರಿ ವಾರಂಟಿಲಿ ಎಷ್ಟು ವರ್ಷ ಕೊಟ್ಟಿದ್ದಾರೆ ಸರ್? 6 ಇಯರ್ಸ್ ಸರ್. 6 ಇಯರ್ಸ್ ವಾರಂಟಿ ಕೊಟ್ಟಿದ್ದಾರೆ. 6 ಇಯರ್ಸ್ ಅಥವಾ 1,80,000 ಕಿಲೋಮೀಟರ್. 1,80,000 ಕಿಲೋಮೀಟರ್. ಅದಕ್ಕೆ ನಾವು ಬೇಗ ಹೋಗಿ ಓಡಿಸ್ಬಿಟ್ರೆ 1,80,000 ಲಾಸ್ಟ್ ಆಗುತ್ತೆ. ಇಲ್ಲ ಕಮ್ಮಿ ಓಡಿಸಿದ್ರೆ 6 ಇಯರ್ಸ್ ಗ್ಯಾರಂಟಿ ಇದೆ, ವ್ಯಾರಂಟಿ ಇದೆ. ಈಗ 1,80,000 ಓಡಿಸಿದ ಮೇಲೆ ಬ್ಯಾಟ್ರಿಗೆ ಎಷ್ಟು ಕಾಸ್ಟ್ ಆಗುತ್ತೆ ಅಂತ ಹೇಳಿದ್ರೆ ರಿಪ್ಲೇಸ್ಮೆಂಟ್ ಮಾಡೋಕ್ಕೆ? ಸರ್, ಬ್ಯಾಟ್ರಿ ರಿಪ್ಲೇಸ್ಮೆಂಟ್ ಮಾಡಬೇಕಾಗಿಲ್ಲ. ಒಳಗಡೆ 2 ಕಾಯಿಲ್ ಬರುತ್ತಂತೆ. ಒಂದು ಕಾಯಿಲ್ 15,000 ಆಗುತ್ತಂತೆ. 2 ಕಾಯಿಲ್ ಇದೆ ಅಂತ 2 ಕಾಯಿಲ್ ಚೇಂಜ್ ಮಾಡಿದ್ರೆ ಸಾಕಂತೆ. ಓಕೆ, 2 ಕಾಯಿಲ್ ಚೇಂಜ್ ಮಾಡೋದು. ಫುಲ್ ಬ್ಯಾಟ್ರಿ ಹೋದ್ರೆ ಅಂತ ಆ ಥರ ಏನು ಹೇಳಿಲ್ಲ? ಬ್ಯಾಟ್ರಿ ಹೋಗೋದಿಲ್ವಂತೆ ಸರ್. ಅದು ಒಳಗಡೆ ಕಾಯಿಲ್ ಹೋಗುತ್ತಂತೆ. ಕಾಯಿಲ್ ಹೋಗುತ್ತಂತೆ. 1 ಕಾಯಿಲ್ 15,000 ಆಗುತ್ತಂತೆ. 2 ಕಾಯಿಲ್ ಇದ್ರೆ 2 ಕಾಯಿಲ್ ಇದೆಯಂತೆ. ಹಂಗೇನೆ 5 ವರ್ಷ 6 ವರ್ಷ ವ್ಯಾರಂಟಿ ಮುಗಿದ ಮೇಲೆ ಅಂದ್ರೆ ಕಾಯಿಲ್ ಹೋಯ್ತು ಅಂದರೆ 30,000 ಕೊಟ್ಟು ಕಾಯಿಲ್ ಚೇಂಜ್ ಮಾಡಬೇಕು. ಓಕೆ, ಮತ್ತೆ ಇನ್ನೇನು ಚಾರ್ಜಿಂಗ್ ಎಲ್ಲಿ ಮಾಡ್ತೀರಿ ಸರ್? ಇದು ಚಾರ್ಜಿಂಗ್ ಇಲ್ಲಿ ಲೆಫ್ಟ್ ಸೈಡ್ ಅಲ್ಲಿ ಇದೆ ಸರ್. ಲೆಫ್ಟ್ ಸೈಡ್ ಪಾಯಿಂಟ್. ಲೆಫ್ಟ್ ಸೈಡ್ ಪಾಯಿಂಟ್ ಇದೆ ಸರ್. ಇಲ್ಲಿ ಅಲ್ಲೇ ಮೋಲ್ಡೆಡ್ ಆಗಿದೆ.
ಚಾರ್ಜ್ ಮಾಡಿದ್ರೆ ಇಲ್ಲೇ just ಎಲ್ಲ ಮೋಲ್ಡ್ ಆಗಿದೆ ಸರ್. 15 amps ಅಲ್ಲ ಇದು? ಹೌದು ಸರ್. 15 amps ಚಾರ್ಜ್ ಹಾಕ್ಬಿಟ್ರೆ ಚಾರ್ಜ್ ಹಾಕಿದ್ರೆ ಮುಗೀತು ಸರ್ ಅಷ್ಟೇ. ತುಂಬ ಚೆನ್ನಾಗಿದೆ ಸರ್ ಗಾಡಿ ಎಲ್ಲ. ಚೆನ್ನಾಗಿ ತುಂಬ ಚೆನ್ನಾಗಿದೆ ಗಾಡಿ, ಚೆನ್ನಾಗಿದೆ ಸರ್. ಮೈಲೇಜ್ ಒಂದು ಪ್ರಾಬ್ಲಮ್ ಬಿಟ್ಟರೆ ಯಾವುದೋ ಸಮಸ್ಯೆ ಇಲ್ಲ ಸರ್. ಓಕೆ. ಮೈಲೇಜ್ ಒಂದು ಸಮಸ್ಯೆ ಅನ್ನೋದೊಂದು ಬಿಟ್ಟರೆ ಈ ಗಾಡಿನಲ್ಲಿ ಯಾವುದೂ ಸಮಸ್ಯೆ ಇಲ್ಲ. ಓಕೆ. ಈಗ ನೀವು LPG ಆಟೋ ಓಡಿಸೋಕೆ ಇವಾಡಕ್ಕೂ ಏನಾರು ಎಷ್ಟು ಉಳಿತಾಯ ಆಗುತ್ತೆ ಅಂತ ನಿಮಗೆ? ಉಳಿತಾಯ ಆಗುತ್ತೆ ಸರ್. LPG ನೀವು ಡೈಲಿ ಒಂದು 300 ರೂಪಾಯಿ ನಾವು LPG ಹಾಕ್ತೀವಿ ಅಂದ್ರೂ ಇದು ಡೈಲಿ ವೈಸ್ ತೊಗೊಂಡ್ರೆ ಒಂದು 100 rupees ಒಳಗಡೆ ಬರುತ್ತೆ ಎಲೆಕ್ಟ್ರಿಕ್ ಬಿಲ್. ಓಕೆ. 200 ಸೇವ್ ಆಗುತ್ತೆ ಒಂದು ದಿನಕ್ಕೆ. ಅದನ್ನ ಒಂದು ತಿಂಗಳು ಇಟ್ಟರೆ ನಾವು 6000 ಅದೇ ಸೇವ್ ಆಗ್ಬಿಡ್ತದೆ. ಅದೇ 6000ದಲ್ಲಿ EMI ಕಟ್ಕೊಂಡು ಹೋಗ್ಬೋದು. EMI ಇನ್ನೊಂದು 3000 ಹಾಕಿದ್ರೆ EMI ಕಟ್ಕೊಂಡು ಹೋಗ್ಬಿಡ್ಬೋದು. ಅದೇ 3 ವರ್ಷದಲ್ಲಿ ಗಾಡಿ ನಿಮ್ದು ಆಗ್ಬಿಡುತ್ತೆ. ಗಾಡಿ ನಮ್ದಾಗುತ್ತೆ. ಓಕೆ. ಅಷ್ಟು ಅನುಕೂಲ ಇದೆ ಈಗ. ಅಷ್ಟು ಅನುಕೂಲ ಇದೆ ಸರ್. ಎಲೆಕ್ಟ್ರಿಕ್ ಗಾಡಿ ತುಂಬ ಅನುಕೂಲ ಇದೆ. ಮೈಲೇಜ್ ಒಂದು ಅವ್ರು ಇನ್ಕ್ರೀಸ್ ಮಾಡಿದ್ರೆ ಎಲ್ಲ LPG ಎಲ್ಲ ಇದಕ್ಕೇನೆ ಇದಾಗ್ತಾರೆ ಸರ್. LPG ಬಿಟ್ಟು ಎಲ್ಲ ಇದೆ. ಇದನ್ನೇ ಕೆಲವರು ಭಯ ಬೀಳ್ತಾರೆ ಸರ್. ಕೆಲವ್ರಿಗೆ ಆಟೋ ತಗೋಬೇಕಂದ್ರೆ ಎಲೆಕ್ಟ್ರಿಕ್ ಅಂದ್ರೆ ಅಲ್ಲಿ ಬರ್ನ್ ಆಗುತ್ತೆ, ಬೆಂಕಿ ಎತ್ಕೊಳ್ಳೋದು, ಈ ಥರ ಭಯದಲ್ಲಿ ಬೀಳ್ತಾರೆ. ಅಂಥವ್ರಿಗೆ ಏನು ಹೇಳ್ತೀರಾ? ಆ ಥರದ್ದು ಏನೂ ಇಲ್ಲ ಸರ್. ಮೋಸ್ಟ್ಲಿ ನನ್ಗೆ ಗೊತ್ತಿರೋಂಗೆ ಮುಂಚೆ ಸ್ಟಾರ್ಟಿಂಗ್ ಎಲ್ಲ ಈ ಪೆಟ್ರೋಲು ಗ್ಯಾಸು ಏನಿದೆ ಅವು ಕಂಪ್ನಿಯವ್ರು ಏನಾದ್ರು ಮಾಡಿರ್ಬೋದು ಅಷ್ಟೇ ಇದನ್ನ. ಹಿಂಗಾಗಿ ಇದು ಮಾಡಿಲ್ಲ ಸರ್. ಅದರಿಂದ ಏನು ಇದಾಗಿಲ್ಲ, ಏನು ತೊಂದರೆ ಆಗಿಲ್ಲ ಸರ್. ಅದೇ ಅವರು ಬ್ಯಾಡ್ ನೇಮ್ ಮಾಡಕ್ಕೆ ಏನೋ ಮಾಡಿರ್ಬೋದು ಅವ್ರಷ್ಟೇ. ಯಾವ್ದು ಅದೇ ಥರದ್ದು ಯಾವ್ದು ಸಮಸ್ಯೆ ಇಲ್ಲ. ನಾನು ಇದು ಮುಂಚೆ ಒಂದು 3 ವರ್ಷ ನಾನು ಎಲೆಕ್ಟ್ರಿಕ್ ಗಾಡಿನೇ ಓಡಿಸಿದ್ದೀನಿ ಸರ್. ಓಕೆ. ಲಗೇಜ್ ಗಾಡಿನೇ ಮಹೇಂದ್ರ ಕಂಪ್ನಿ ಓಡಿಸಿದ್ದೀನಿ. ಯಾವುದೇ ತೊಂದರೆ ಇಲ್ಲ. ಯಾವುದೇ ತೊಂದರೆ ಇಲ್ಲ. ಒಂದು ರಿಪೇರಿ ಇಲ್ಲ. ಒಂದು ರೂಪಾಯಿ ಖರ್ಚುನೂ ಇಲ್ಲ. ಅದು 1 ರೂಪಾಯಿ ಖರ್ಚಿಲ್ಲ. ಸರ್ವಿಸ್ ಏನು ಬಿಟ್ಟಿದ್ವಿ ಆ ಸರ್ವಿಸ್ ಬಿಟ್ಟರೆ ಇನ್ನೇನು 1 ರೂಪಾಯಿ ಖರ್ಚು. CNG ಆದ್ರೆ ಆಯಿಲ್ ಚೇಂಜ್ ಮಾಡಬೇಕು, ಅದೆಲ್ಲ ಬರುತ್ತೆ. ಎಲ್ಲ ಮಾಡ್ಬೇಕು ಸರ್. ಇದು ಟೈರ್ ಮೇಂಟೆನೆನ್ಸ್ ಬಿಟ್ಟರೆ ಇನ್ನೇನಿಲ್ಲ ಸರ್. ಓಕೆ. ಇದಕ್ಕೆ ಟೈರ್ ಎಲ್ಲ ಎಷ್ಟು ಇಂಚ್ ಇದು ಸರ್? ಟೈರ್ ಸ್ವಲ್ಪ ದೊಡ್ಡದು, ಮಾಮೂಲಿ ಟೈರ್ಗಿಂತ ಸ್ವಲ್ಪ ದೊಡ್ಡದು ಬರುತ್ತೆ. ಸ್ವಲ್ಪ ಬರುತ್ತೆ. ಓಕೆ. ಮತ್ತೆ ಟೈರ್ ಇದು ಟ್ಯೂಬ್ಲೆಸ್ ಟೈರೇ ಕೊಟ್ಟಿದ್ದಾರೆ. ಇದಕ್ಕೂ ಟ್ಯೂಬ್ಲೆಸ್ ಟೈರೇ ಕೊಟ್ಟಿದ್ದಾರೆ. ನಮ್ಗೇನು ಖರ್ಚು ಅಂದ್ರೆ ಇದು ಪಂಚರ್ ಗಿಂಚರ್ ಆದ್ರೆ ಟೈರ್ ಸೌದ್ ಮೇಲೆ ಚೇಂಜ್ ಮಾಡೋದು, ಅದು ಬಿಟ್ಟರೆ ಇನ್ನೇನು ಖರ್ಚು ಬರಲ್ಲ. ಓಕೆ. ಇನ್ನು TVS ಕಂಪ್ನಿಯವ್ರದ್ದು ರೋಡ್ ಸೈಡ್ ಅಸಿಸ್ಟೆಂಟ್ ಹೇಗಿದೆ ಅಂತ? ರೋಡ್ ಸೈಡ್ ಏನಾದ್ರು ಪ್ರಾಬ್ಲಮ್ ಆದ್ರೆ ಬಂದು ಟ್ರೋಲಿಂಗ್ ಮಾಡ್ಕೊಂಡು ಹೋಗೋದು ಏನಾರು ಇದೆಯಾ ಅವ್ರದ್ದು? ಅದೇ ಅದಾದ್ಮೇಲೆ ಮಾಡ್ತೀವಿ ಅಂತ ಹೇಳಿದೆ ಸರ್. ನಮ್ಗೆ ಕೊಟ್ಟಿದ್ದಾರೆ, ಇದ್ರ ನಂಬರ್ ಕೊಟ್ಟಿದ್ದಾರೆ, ಟೋಲ್ ನಂಬರ್. ಹಾಗಾಗಿ ಅದೊಂದ್ಸಲ ಆದ್ಮೇಲೆ ಅನುಭವ ಆಗುತ್ತೆ, ಅಲ್ಲಿವರೆಗೂ ಗೊತ್ತಾಗಲ್ಲ. ಬಟ್ ಓವರ್ ಆಲ್ ಗಾಡಿ ಎಲ್ಲ ಬೆಟ್ರು ಸರ್. ಈಗ ಹೊಸದಾಗಿ ಎಲೆಕ್ಟ್ರಿಕ್ ಆಟೋ ತಗೊಳ್ಳೋರಿಗೆ ಏನು ಹೇಳ್ತೀರಾ? ತಗೊಬೋದು, ಆರಾಮ ತಗೋಬಹುದು. ಏನು ಭಯ ಬೀಳೋ ಅವಶ್ಯಕತೆ ಇಲ್ಲ. ತಗೊಬೋದು ಸರ್, ಆರಾಮ ತಗೊಬೋದು, ಏನಿಲ್ಲ. TVS ಅಂತಲ್ಲ, ಅವ್ರ ಕಂಪ್ನಿ ಇಷ್ಟ ಬಂದಿದ್ದ ಕಂಪ್ನಿ ತಗೊಬೋದು. ಎಲೆಕ್ಟ್ರಿಕ್ ಗಾಡಿ ಅಂತ ಸೂಪರ್ ಆಗಿದೆ. ಓಡ್ಸಕ್ಕಾಗಲಿ ಅವ್ರಿಗೆ ಸೇವ್ ಮಾಡೋಕ್ಕಾಗಲಿ ಅಮೌಂಟ್ ತುಂಬ ಚೆನ್ನಾಗಿದೆ. ಇದನ್ನ ಎಲೆಕ್ಟ್ರಿಕ್ ಸ್ವಲ್ಪ ಸೇವ್ ಆಗುತ್ತೆ. ಸುಮ್ಮನೆ ಈಗ ಪ್ಯಾಸೆಂಜರ್ ಅಂದ್ರೆ ಮೊದಲೆಲ್ಲ CNG ಇತ್ತು. ಈಗ ಮಳೆ ಬಂದ್ರೆ ಸ್ವಲ್ಪ ತುಂಬಾ ಪ್ರಾಬ್ಲಮ್ ಗಾಡಿಗಳೆಲ್ಲ. ಸರ್ ಮಳೆ ಬಂದ್ರೆ ಪ್ರಾಬ್ಲಮ್ ಆಗುತ್ತೆ ಅಂದ್ರೆ TVS ಕಂಪ್ನಿ ಏನ್ ಮಾಡಿದಾನೆ, ಹೈಟ್ ಮಾಡಿದಾನೆ ನೋಡಿ. ಬೇರೆ ಆಟೋಗಿಂತ ಇದು ಹೈಟ್ ಮಾಡಿದಾನೆ. ಸ್ವಲ್ಪ ಹೈಟ್ ಎಲ್ಲ ಇದೆ. ಹೌದು, ಬೇರೆ ಆಟೋ ಎಲ್ಲ ಸ್ವಲ್ಪ ಡೌನ್ ಇದೆ, ಇದು ಹೈಟ್ ಇದೆ. ಕಸ್ಟಮರ್ ಅದೇ ಹೇಳ್ತಾರೆ ನನಗೆ, ತುಂಬಾ ಹೈಟ್ ಇದೆ ಗಾಡಿ, ಹೈಟ್ ಇದೆ ಅನ್ಕೊಂಡು. ಲೇಡೀಸ್ ಕಸ್ಟಮರ್ ಹತ್ಬೇಕಾದ್ರೆ ಹೈಟ್ ಇದೆ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಹೈಟ್ ಮಾಡಿದ್ದಾನೆ. ಒಂದಡಿ ಜಾಸ್ತಿ ಕೊಡಿದೆ ನೋಡಿ. ಒಂದಡಿ ಜಾಸ್ತಿನೇ ಇದೆ. ನೀರು ಎಲ್ಲ ರೋಡ್ ನಲ್ಲಿ ನೀರು ನಿಂತ್ಕೊಂಡ್ಬಿಟ್ರೆ ಕೆಳಗಡೆ ಬ್ಯಾಟ್ರಿಗೆ ಹೋಗ್ಬಾರ್ದು ಅಂದ್ಬಿಟ್ಟು ಹೈಟ್ ಕೊಟ್ಟಿದ್ದಾನೆ. ಓಕೆ. ನೀವು ಆಟೋ ಓಡಿಸಕ್ಕೆ ಎಷ್ಟು ವರ್ಷದಿಂದ ಓಡಿಸ್ತಾ ಇದ್ದೀರಿ? ಸರ್ ನಾನು ಆಟೋ ಪ್ಯಾಸೆಂಜರ್ ಆಟೋ ಓಡಿಸ್ತಿಲ್ಲ ತುಂಬಾ ವರ್ಷದಿಂದ. ಲಗೇಜ್ ಆಟೋ ಓಡಿಸ್ತಾ ಇದ್ದೆ. 2004 DL ಆಗಿದೆ ನಂದು. ಪ್ಯಾಸೆಂಜರ್ ಆಟೋ ಅದೇ. ಪ್ಯಾಸೆಂಜರ್ ಆಟೋ 2004 DL ಆಗಿದೆ. ಆದ್ರೆ ಲಗೇಜ್ ಆಟೋ ಓಡಿಸ್ತಾ ಇದೆ. ಒಂದ್ ಕಡೆ ಕೆಲಸ ಮಾಡ್ತಿದ್ದೆ, ಅಲ್ಲಿ ಓಡಿಸ್ತಾ ಇದೆ. ಈಗ ಇದು ಬಂದು ಅದೇ ಈಗ ಒಂದು 4 ತಿಂಗಳಿಂದ ಪರ್ಮನೆಂಟ್ ಏನು ಬೇಕಾ? ಪರ್ಮನೆಂಟ್ ಬೇಕು ಸರ್. ಮೊದಲೆಲ್ಲ ಪರ್ಮನೆಂಟ್ ಇಲ್ಲ ಅಂತ ಇದ್ರು, ಇವಾಗ ಮಾಡಿದ್ದಾರೆ ಸರ್. ಇವಾಗ ಆಟೋ ಜೊತೆ ಕೊಡ್ತಾರೆ? ಅವರೇ ಕೊಡ್ತಾರೆ ಸರ್. ಅವರೇ ಕೊಡ್ತಾ ಇದ್ದಾರೆ. ಇವಾಗ 5 ವರ್ಷ ಪರ್ಮಿಟ್ ಕೊಡ್ತಾರೆ. DL ಪರ್ಮಿಟ್. ಓಕೆ ಸರ್. ನಿಮ್ಮ ಹೆಸರು? ಪಂಚಲಿಂಗ ಅಂತ ಸರ್. ಪಂಚಲಿಂಗ. ಓಕೆ ಸರ್, ತುಂಬ ಒಳ್ಳೆ ಆಯಿತು. ನೆಕ್ಸ್ಟ್ ಗಾಡಿ ತಗೊಳ್ಳೋರಿಗೆ ತುಂಬ ಮಾಹಿತಿ ಕೊಟ್ರಿ. ತೊಗೊಬೋದು ಸರ್, ಎಂತ ಆರಾಮ ತೊಗೊಬೋದು. ಅದೇ ಈ ಕಂಪ್ನಿಯವ್ರು ಸ್ವಲ್ಪ ಇನ್ನೊಂದು ಸ್ವಲ್ಪ ಮೈಲೇಜ್ ಇನ್ಕ್ರೀಸ್ ಮಾಡಿದ್ರೆ ಅನುಕೂಲ ಆಗುತ್ತೆ. ಎಲ್ಲರೂ ತುಂಬಾ ಡ್ರೈವರ್ಸ್ ಇದಕ್ಕೆ ಬೇಕಾದ್ರೆ ಕನ್ವರ್ಟ್ ಆಗ್ತಾರೆ. CNG ಕನ್ವರ್ಟ್ ಆಗ್ಬಿಡ್ತಾರೆ. ಓಕೆ. ಹೌದು ಸರ್. ಓಕೆ ಸರ್, ಥ್ಯಾಂಕ್ ಯು ಸರ್, ತುಂಬ ಒಳ್ಳೆಯದಾಗಲಿ. ಓಕೆ ಸರ್.